ಫ್ರೆಂಡ್ಸ್, ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ. ಭಾರತ ಒಮನ್ ಮುಕ್ತ ವ್ಯಾಪಾರ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಪ್ರಧಾನಮಂತ್ರಿ ಮೋದಿ ಅವರು 3 ದೇಶದ ಪ್ರವಾಸದಲ್ಲಿದ್ದರು. ಇದಿವಾಗ ಒಮನ್ ಒಂದು 3ನೇ ದೇಶ ಆಗಿತ್ತು. 3 ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತ ಆಗಿತ್ತು ಒಮನ್ನಲ್ಲಿ. ಇದರಲ್ಲಿ ಬೇರೆ ಬೇರೆ ಒಪ್ಪಂದಗಳನ್ನ ಮಾಡಿದ್ದಾರೆ. ಮುಕ್ತ ವ್ಯಾಪಾರ, ಅಮೆರಿಕದ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ, ಭಾರತದ ಜೊತೆನೂ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ. ದ್ವಿಪಕ್ಷೀಯ ವ್ಯಾಪಾರ $10 ಬಿಲಿಯನ್ ಹೆಚ್ಚಾಗಿದೆ. 7 ಲಕ್ಷ ಭಾರತೀಯರಿದ್ದಾರೆ ಒಮನ್ನಲ್ಲಿ. 6,000ಕ್ಕೂ ಹೆಚ್ಚು ಜನ ಇಂಡಿಯನ್ ಕಂಪನಿಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ರೀತಿ ಬೇರೆ ಬೇರೆ ಒಪ್ಪಂದಗಳು ಕೂಡ ನಡೆದಿದ್ದಾವೆ. ಹಂಗೆ ಸಾಂಪ್ರದಾಯಿಕ ಔಷಧ ರಫ್ತು ಹಾಗೂ ಭಾರತೀಯ ನೌಕರರಿಗೆ ಹೆಚ್ಚಿನ ಅವಕಾಶವನ್ನು ಕೊಡೋದಾಗಿ ಕೂಡ ಈ ವೇಳೆ ಡಿಸ್ಕಷನ್ ನಡೆದಿದೆ. ಹಂಗೆ ಮೋದಿಗೆ ಆರ್ಡರ್ ಆಫ್ ಒಮನ್ ಪ್ರಶಸ್ತಿಯನ್ನು ಕೂಡ ಅಲ್ಲಿಯ ಒಂದು ವಿಶಿಷ್ಟ ನಾಗರಿಕ ಗೌರವವನ್ನು ಒಮನ್ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಪ್ರಧಾನಮಂತ್ರಿ ಮೋದಿ ಅವರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇದರ ಹಿಂದೆ ಇಥಿಯೋಪಿಯಾಕ್ಕೆ ಹೋಗಿದ್ರು. ಅಲ್ಲಿ ಕೂಡ ಅವರಿಗೆ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದು. ಇವರಿಗೆ ಟೋಟಲ್ ಆಗಿ ಇಲ್ಲಿವರೆಗೆ 29 ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಬೇರೆ ಬೇರೆ ದೇಶಗಳಿಂದ ಎಲ್ಲೆಲ್ಲಿ ಅವರೆಲ್ಲ ಟೂರ್ಗಳಿಗೆ ಹೋಗಿದ್ರು ಅಲ್ಲೆಲ್ಲ ಸಿಕ್ಕಿದೆ. ಹಂಗೆ ಬಾಂಗ್ಲಾದೇಶದಲ್ಲಿ ಯೂತ್ ಲೀಡರ್ ಆಗಿರುವಂತಹ ಶರೀಫ್ ಒಸ್ಮಾನ್ ಹದಿ ಅವರನ್ನ ಲಾಸ್ಟ್ ವೀಕಲ್ಲಿ ಒಬ್ರು ಅನ್ನೋನ್ ಪರ್ಸನ್ ಶೂಟ್ ಮಾಡಿದ್ರು. ಅವರು ಆಲ್ಮೋಸ್ಟ್ 6 days ಆದ್ಮೇಲೆ ಅವರು ಸತ್ತೋಗಿದ್ದಾರೆ. ಇವರಿಗೆ ಟ್ರೀಟ್ಮೆಂಟ್ ಸಿಂಗಾಪುರದಲ್ಲಿ ನಡೀತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಟ್ರೀಟ್ಮೆಂಟ್ ವರ್ಕೌಟ್ ಆಗದೆ ಇವರು ಸತ್ತೋಗಿದ್ದಾರೆ. ಇದರಿಂದಾಗಿ ಬಾಂಗ್ಲಾದೇಶದಲ್ಲಿ ತುಂಬಾನೇ ಹೆಂಗೆ ಜೆನ್ಸಿ ಗಲಭೆ ಆಗಿತ್ತು ಅದೇ ರೀತಿ ಗಲಭೆಗಳು ಮತ್ತೆ ಶುರು ಆಗಿದ್ದಾವೆ. ಸುಮಾರು ಬಿಲ್ಡಿಂಗ್ಗಳಿಗೆ, ನ್ಯೂಸ್ ಚಾನೆಲ್ ಬಿಲ್ಡಿಂಗ್ಗಳಿಗೆ, ಗೌರ್ಮೆಂಟ್ ಪಾರ್ಟಿ, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಬಿಲ್ಡಿಂಗ್ಗಳಿಗೆಲ್ಲ ಬೆಂಕಿಯನ್ನ ಪ್ರತಿಭಟನಾಕಾರರು ಹಚ್ಚಿದ್ದಾರೆ. ಹಂಗೆ ಮೊಹಮ್ಮದ್ ಯೂನಸ್ ಅವರು ಆದಷ್ಟು ಬೇಗ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ಹಿಡಿದು ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಕೂಡ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಹಂಗೆ ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ಹಂಗೆ ನಡೀತಿದೆ. ಇದ್ರ ಮಧ್ಯೆ ಡ್ರೋನ್ಗಳು ಬ್ಲ್ಯಾಕ್ ಸಿ, ಏನು ಕಪ್ಪು ಸಮುದ್ರ ಅಂತ ಹೇಳ್ತೀವಿ, ಅದರ ಮೇಲೆ ಕೆಲವು ಅನ್ಕಂಟ್ರೋಲ್ಡ್ ಡ್ರೋನ್, ಅಂದ್ರೆ ಮೇ ಬಿ ಯುಕ್ರೇನ್ ಅವ್ರು ಬಿಟ್ಟಿರೋದು ಮೋಸ್ಟ್ ಪ್ರಾಬಬ್ಲಿ ಅದು ತಪ್ಪಿ ಅನ್ಕಂಟ್ರೋಲ್ ಆಗಿ ಕಪ್ಪು ಸಮುದ್ರ ಈ ಏರಿಯಾದಲ್ಲಿ ಬಂದಿದೆ. ಇಮಿಡಿಯೇಟ್ಲಿ ಟರ್ಕಿಯವರು F-16 ಜೆಟ್ಸ್ಗಳನ್ನ ಬಿಟ್ಟು ಈ ಡ್ರೋನ್ಗಳನ್ನ ಕಂಟ್ರೋಲ್ ಮಾಡಿದ್ದಾರೆ. ಟರ್ಕಿಯವರು 2 ದೇಶಗಳಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಂದ್ರೆ, ಈ ತರ ಡ್ರೋನ್ಗಳು ಬಂದಿದ್ದಾವೆ, ನೀವು ಏನೇ ಯುದ್ಧ ಇದ್ರೂ ಈ ಲಿಮಿಟ್ ಅಲ್ಲಿ ಇರಬೇಕು. ಈ ಕಪ್ಪು ಸಮುದ್ರದ ಒಂದು ಶಾಂತ ವಾತಾವರಣ ಏನಿದೆ ಇದಕ್ಕೆ ಅಫೆಕ್ಟ್ ಆಗುವಂಗೆ ಯಾವುದೇ ನಿಮ್ಮ ಯುದ್ಧಕ್ಕೆ ಸಂಬಂಧಿತ ಯಾವುದೇ ಯುದ್ಧ ವಿಮಾನಗಳು, ಡ್ರೋನ್ಗಳು ಅಥವಾ ಬಾಂಬುಗಳು ಏನಾಗಿರ್ಬೋದು ಬರಬಾರದು. ಇಲ್ಲದಿದ್ರೆ ಈ ಕಪ್ಪು ಸಮುದ್ರದ ಏನೊಂದು ಶಾಂತಿ ವಲಯ ಏನಿದೆ ಇದಕ್ಕೆ ಅಫೆಕ್ಟ್ ಆಗುತ್ತೆ ಅಂತ ಸ್ಟ್ರೈಟ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹಂಗೆ ಚೀನಾ ಸ್ಲಾಮ್ಸ್ US ಪ್ಲಾನ್ ಟು ಸೆಲ್ ಆರ್ಮ್ಸ್ ವರ್ತ್ $11.1 ಬಿಲಿಯನ್ ಟು ತೈವಾನ್. ನಿಮ್ಗೆಲ್ರಿಗೂ ಗೊತ್ತಿದೆ, ಚೀನಾದವರು ಸುಮಾರು ವರ್ಷಗಳಿಂದ ತೈವಾನ್ ಮೇಲೆ ತನ್ನ ಅಧಿಕಾರವನ್ನು ನಿಯಂತ್ರಿಸಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದಾರೆ. ತೈವಾನ್ ಅವರು ಕೂಡ ಬಿಟ್ಕೊಡ್ತಿಲ್ಲ. ಯಾಕಂದ್ರೆ ತೈವಾನ್ ಅವರಿಗೆ US ಅವ್ರದ್ದು ಸಪೋರ್ಟ್ ಇದೆ. ಇವಾಗ ರೀಸೆಂಟ್ ಆಗಿ ಚೀನಾ US ಅವರು $11.1 ಬಿಲಿಯನ್ ಅಷ್ಟು ಆರ್ಮ್ಸ್ ಅಂದ್ರೆ ಯುದ್ಧೋಪಕರಣಗಳನ್ನ ತೈವಾನ್ ಅವರಿಗೆ ಸೇಲ್ ಮಾಡಿದ್ದಾರೆ. ಇದರಿಂದ ಚೀನಾದವರು ತುಂಬಾ ಸಿಟ್ಟಿಗೊಳಗಾಗಿದ್ದಾರೆ. ಇದನ್ನ ನೀವು ಮಾಡಬಾರ್ದಿತ್ತು. ಯಾಕಂದ್ರೆ ಇದರಿಂದಾಗಿ ತೈವಾನ್ ಅವರು ಇನ್ನು ಏನು ಮಿಲಿಟರಿ ಇದ್ರಲ್ಲಿ ಏನಿದೆ ತುಂಬಾ ಪವರ್ಫುಲ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಚೀನಾ ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದೆ. ಹಂಗೆ ಲೋಕಸಭೆ ಕಲಾಪ ಕೂಡ ನಡೀತಿದೆ. ರಾಮ್ಜಿ ಏನು ಮನರೇಗಾ, ಮಹಾತ್ಮ ಗಾಂಧಿ ಏನದು ಯೋಜನೆ ಇತ್ತು, ಅದನ್ನ ಮನರೇಗಾ ಏನಿತ್ತು ಅದನ್ನ ತೆಗೆದು ಅದನ್ನ ಹೆಸರನ್ನ ಚೇಂಜ್ ಮಾಡಿ ರಾಮ್ಜಿ ಅಂದ್ರೆ ವಿಕಸಿತ್ ಭಾರತ್ VBG ರಾಮ್ಜಿ ಅಂತ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ್ ಎಂಬ ಹೆಸರಿನ ಹೊಸ ಒಂದು ಮಸೂದೆಯನ್ನು ಇವರು ತಂದಿದ್ರು. ಇದು ಲೋಕಸಭೆಯಲ್ಲಿ ಪಾಸ್ ಆಗಿದೆ.
ಬಗ್ಗೆ ಸುಮಾರು ವಿರೋಧಗಳು ಏನು ವಿಪಕ್ಷ ಪಾರ್ಟಿಗಳಿದಾವೆ ವ್ಯಕ್ತಪಡಿಸಿದಾವೆ. ಯಾಕಂದ್ರೆ ನೀವು ಮಹಾತ್ಮ ಗಾಂಧಿ ಹೆಸರನ್ನ ತೆಗೆಯೋ ಅವಶ್ಯಕತೆ ಏನಿತ್ತು ಅದನ್ನ ಇಟ್ಕೊಂಡೆ ಇದಕ್ಕೆ ಏನು ಅಮೆಂಡ್ಮೆಂಟ್ ಅನ್ನ ತರಬಹುದಿತ್ತು ಅಂತ. ಬಟ್ ಸ್ಟಿಲ್ ಬಿಜೆಪಿ ಅವರು ಇದನ್ನು ಮಾಡಿದ್ದಾರೆ. ಸೊ ಮಂಡನೆ ಏನಿತ್ತು 100 ಡೇಸ್ಗೆ ಉದ್ಯೋಗ ಭರವಸೆಯನ್ನು ಕೊಡುವಂತಹ ಒಂದು ಯೋಜನೆ ಆಗಿತ್ತು. ಬಟ್ ಇದು PPG ರಾಮ್ಜಿ 125 ಡೇಸ್ಗೆ ಏನು ಉದ್ಯೋಗ ಭರವಸೆಯನ್ನು ಕೊಡುವಂತಹ ಯೋಜನೆ ಆಗಿದೆ. ಹಾಗೆ ಬೇರೆ ಬೇರೆ ಸುಮಾರು ಬದಲಾವಣೆಗಳನ್ನು ಕೂಡ ಇದರಲ್ಲಿ ಅವರು ಮಾಡಿದ್ದಾರೆ. ಹಾಗೆ ಶಾಂತಿ ಕೂಡ ಅಂಗೀಕೃತ. ಅಂದ್ರೆ ದಿ ಸಸ್ಟೈನಬಲ್ ಹಾರ್ನೆಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಶಾರ್ಟ್ ಫಾರ್ಮ್ ಅಲ್ಲಿ ಶಾಂತಿ ಅಂತ ಕರೀತಾರೆ. ಇದಕ್ಕೆ ಕೂಡ ಲೋಕಸಭೆಯಲ್ಲಿ ಅನುಮೋದನೆ ದೊರೆತಿದೆ. ಇದು ಏನಂದ್ರೆ ನಾಗರಿಕ ಪರಮಾಣು ಕ್ಷೇತ್ರ ಇದೆ, ಇದನ್ನ ಖಾಸಗಿಯವರಿಗೂ ಕೂಡ ಖಾಸಗಿಯವರು ಕೂಡ ಈ ಏನು ಸೆಗ್ಮೆಂಟ್ ಅಲ್ಲಿ ಅಥವಾ ಏರಿಯಾದಲ್ಲಿ ಎಂಟರ್ ಮಾಡ್ಬೋದು ಅನ್ನುವಂತಹ ಇದೊಂದು ಅಮೆಂಡ್ಮೆಂಟ್ ಬಿಲ್ ಆಗಿತ್ತು. ಯಾಕಂದ್ರೆ ಸುಮಾರು ಕೆಲವು ಏನು ಸೆಕ್ಟರ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇದು ಪರಮಾಣು ಅಟಾಮಿಕ್ ರಿಲೇಟೆಡ್ ಅಥವಾ ಏರೋಸ್ಪೇಸು ಇಂಥದಕ್ಕೆಲ್ಲ ಕೆಲವೊಂದಕ್ಕೆ ರಿಸ್ಟ್ರಿಕ್ಷನ್ಗಳಿರ್ತವೆ. ಬಟ್ ಇವರಿವಾಗ ಈ ಪರಮಾಣು ಅಟಾಮಿಕ್ ರಿಲೇಟೆಡ್ ಏನಿದೆ ಸೆಕ್ಟರ್, ಇದು ಕೂಡ ಪ್ರೈವೇಟ್ ಅವರು ಬರ್ಬೋದು ಅಂತ ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ. ಹಂಗೆ ಬೆಳಗಾವಿ ಚಳಿಗಾಲ ಅಧಿವೇಶನ ಕೂಡ ನಡೀತಿದೆ. ಸೊ ಬೇರೆ ಬೇರೆ ಏನು ಹೊಸ ವಿಧೇಯಕಗಳು ಪಾಸ್ ಆಗ್ತಾ ಇದ್ದಾವೆ. ಸೊ ದ್ವೇಷ ಬಹಿಷ್ಕಾರಕ್ಕೆ ಜೈಲು ಶಿಕ್ಷೆ. ಯಾರು ಇವಾಗ ದ್ವೇಷ ಭಾಷಣ ಮಾಡ್ತಾರೋ, ಅವರಿಗೆ ದ್ವೇಷ ಅಪರಾಧಗಳನ್ನ ಮಾಡ್ತಾರೋ ಅವರಿಗೆ ಸಾಮಾಜಿಕ ಬಹಿಷ್ಕಾರ ಮಾಡ್ತಾರೋ ಅವರಿಗೆ ಜೈಲು ಶಿಕ್ಷೆ ವಿಧಿಸುವ ಒಂದು ವಿಧೇಯಕ ಕೂಡ ಪಾಸ್ ಆಗಿದೆ ಈ ಚಳಿಗಾಲದ ಅಧಿವೇಶನದಲ್ಲಿ. ಸೊ ಇದ್ರ ಬಗ್ಗೆ ಕೂಡ ಇವರು ವಿರೋಧ ಪಕ್ಷದವರು ತುಂಬಾನೇ ವಿರೋಧ ಇತ್ತು. ಬಟ್ ಸ್ಟಿಲ್ ಇದು ಕೂಡ ಪಾಸ್ ಆಗಿದೆ. ಇವಾಗ ಯಾವ್ಯಾವ ವಿಧೇಯಕ ಅನುಮೋದನೆ ಸಿಕ್ಕಿದೆ ಅಂತ ನೋಡೋದಾದ್ರೆ, ದೇಶ ಭಾಷಣ ದೇಶ ಅಪರಾಧಗಳ ಪ್ರತಿಬಂಧಕ ಮಸೂದೆ, ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ನಿಷೇಧ ಹಾಗೂ ಪರಿಹಾರ ವಿಧೇಯಕ, ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿಧೇಯಕ, ಧನ ವಿಯೋಗ ವಿಧೇಯಕ, ಇದೆಲ್ಲ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಹಂಗೆ ಉತ್ತರ ಅಂದ್ರೆ ನಾರ್ತ್ ಕರ್ನಾಟಕಕ್ಕೆ 3,500 ಕೋಟಿ ಬೇರೆ ಬೇರೆ ಯೋಜನೆಗಳ ಕೂಡ ಅಪ್ರೂವಲ್ ದೊರೆತಿದೆ. ಇಲ್ಲಿ ನೋಡೋದಾದ್ರೆ 272 ಯಲಬುರ್ಗಾ ಕುಕನೂರು ತಾಲೂಕು ವ್ಯಾಪ್ತಿ 19 ಕೆರೆಗಳಿಗೆ ಕೃಷ್ಣಾ ನೀರು ತುಂಬಿಸುವ ಯೋಜನೆ, 990 ಕೋಟಿ ರೂಪಾಯಿ. ರಾಯಚೂರು ಮಸ್ಕಿ ತಾಲೂಕಿನ ಪ್ರದೇಶಗಳಿಗೆ ನಾರಾಯಣಪುರ ಬಲದಂಡೆ ಕಾಲುವೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಯೋಜನೆ, 198.190 ಕೋಟಿ. ಬೆಳಗಾವಿ ರಾಯಭಾಗದ ಕೃಷ್ಣಾ ನದಿಯಿಂದ ನೀರನ್ನೆತ್ತಿ ಚಿಕ್ಕೋಡಿ ಶಾಖಾ ಕಾಲುವೆಗೆ ಹರಿಸುವ ಶ್ರೀ ಕರೆಸಿದ್ದೇಶ್ವರ ಏತ ನೀರಾವರಿ ಯೋಜನೆ. ಇದಕ್ಕೆಲ್ಲ ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಹಂಗೆ BPL ಕಾರ್ಡ್ ಇನ್ಕಮ್ ಲಿಮಿಟ್ ಇದೆ. ಇದರ ಲಿಮಿಟ್ ಅನ್ನ ಜಾಸ್ತಿ ಮಾಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಆಹಾರ ಸಚಿವ KH ಮುನಿಯಪ್ಪ ವಿಧಾನಸಭೆಗೆ ಹೇಳಿದ್ದಾರೆ. ಸೊ ಇವಾಗ ನೀವು BPL ಕಾರ್ಡ್ ಬೇಕಿದ್ರೆ, ನೀವು BPL ಕಾರ್ಡ್ ಹೋಲ್ಡರ್ ಆಗ್ಬೇಕಿದ್ರೆ ನಿಮ್ಗೆ ಆನ್ಯುವಲ್ ಇನ್ಕಮ್ ಏನಿದೆ 1.20 lakhs ಆನ್ಯುವಲ್ ಇನ್ಕಮ್ ಅಷ್ಟೇ ಇರಬೇಕು. ಬಟ್ ಇವ್ರು ಹೇಳ್ತಿದ್ದಾರೆ ಇವಾಗ ಮಿನಿಮಮ್ ಕೂಲಿನೇ 600 ರೂಪಾಯಿ ಅಷ್ಟಿದೆ. ಸೊ ಈ ತರ ಲೆಕ್ಕ ನೋಡೋದಾದ್ರೆ ಆನ್ಯುವಲ್ ಇನ್ಕಮ್ 2.16 lakhs ಆಗತ್ತೆ ಆನ್ಯುವಲಿ. ಸೊ ಮ್ಯಾಕ್ಸಿಮಮ್ ಕುಟುಂಬಗಳೆಲ್ಲ BPL ನಿಂದ ಅನರ್ಹ ಆಗ್ಬಿಡ್ತವೆ. ಸೊ ಇದರಿಂದಾಗಿ ಈ ಲಿಮಿಟ್ ಅನ್ನ ಚೇಂಜ್ ಮಾಡಿ 2.16 lakhsಗೆ ಜಾಸ್ತಿ ಮಾಡೋದಕ್ಕೋಸ್ಕರ ನಾವು ಈ ಪರಿಶೀಲನೆಯನ್ನ ಹಂಗೆ CM ಜೊತೆ ಸಮಾಲೋಚಿಸಿ ಇದಕ್ಕೆ ಚೇಂಜಸ್ ಅನ್ನು ತರ್ತೀವಿ ಅಂತ ಮುನಿಯಪ್ಪ ವಿಧಾನಸಭೆಗೆ ಹೇಳಿದ್ದಾರೆ. ಹಂಗೆ TET ಪರೀಕ್ಷೆ ಏನ್ ನಡೀತಿತ್ತು, ಶಿಕ್ಷಕರ ಅರ್ಹತಾ ಪರೀಕ್ಷೆ, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನ್ ನಡೀತಿತ್ತು, ಇದರ ರಿಸಲ್ಟ್ ಏನಿದೆ ಡಿಸೆಂಬರ್ 23rd ಅಥವಾ 24th ಬರುತ್ತೆ ಅಂತಿದೆ. ಸೊ ಡಿಸೆಂಬರ್ 7ರಂದು ಈ ಎಕ್ಸಾಮ್ ಕೂಡ ನಡೆದಿತ್ತು. ಹಾಗೆ ಈ ಏನು
ಟಿ ಪರೀಕ್ಷಾ ಅಭ್ಯರ್ಥಿಗಳು 700 ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಬೇರೆ ಬೇರೆ ಆನ್ಸರು ಕೀ ಏನೇನು ಕೊಟ್ಟಿದ್ದಾರೆ ಅದರ ಮೇಲೆ ಇರ್ಬೋದು. ಹಾಗೆ ಪತ್ರಿಕೆ ಒಂದರಲ್ಲಿ ನೋಂದಣಿ 85,042 ಜನ ಮಾಡಿದ್ರು. 79,394 ಜನ, 93.35% ಅಷ್ಟು ಜನ ಈ ಎಕ್ಸಾಮ್ ಅಲ್ಲಿ. ಹಂಗೆ ಮುಂದೆ ನೋಡೋದಾದ್ರೆ, ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯಲ್ಲಿ 3,600 ಹುದ್ದೆ ಭರ್ತಿ ಮಾಡೋದಕ್ಕೆ ಏನು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇದೆ, ಇದರಿಂದ ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸೊ ವಿಧಾನ ಪರಿಷತ್ನಲ್ಲಿ ಏನು ಪ್ರಶ್ನೋತ್ತರ ನಡೀತಿತ್ತು, ಈ ಟೈಮ್ನಲ್ಲಿ ಜಗದ್ಗಿ ಗುತ್ತೇದಾರ್ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಪರಮೇಶ್ವರ್ ಅವರು ಈಗಾಗಲೇ 942 PSI ಭರ್ತಿ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಅವರು ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಹಂಗೆ 167 ಗೃಹ ನಕ್ಷತ್ರಗಳ ಸಿಬ್ಬಂದಿ ಕೂಡ ನೇಮಕ ಆಗಿದೆ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ 3,600 ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ. ಸೊ ಇನ್ನು ನೋಟಿಫಿಕೇಶನ್ ಬರ್ಬೇಕಷ್ಟೇ, ಎಕ್ಸಾಮು ಇದೆಲ್ಲ ನಡೆಯೋಕ್ಕೋಸ್ಕರ. ಹಂಗೆ ಇಂಡಿಯಾ ಸೌತ್ ಆಫ್ರಿಕಾ ಏನು T20 ಸೀರೀಸ್ ಇದೆ, T20 ಸೀರೀಸ್ ಏನಿದೆ ಅದರ ಕೊನೆ ಲಾಸ್ಟ್ ಬಂದು ಇವತ್ತು ಅಹಮದಾಬಾದಲ್ಲಿ ನಡೆದಿಕ್ಕಿದೆ. ಸೊ ಫಸ್ಟ್ 2 ಮ್ಯಾಚ್ ಅನ್ನು ಇಂಡಿಯಾದವರು ವಿನ್ ಆಗಿದ್ದಾರೆ, 1 ಮ್ಯಾಚ್ ಅನ್ನ ಸೌತ್ ಆಫ್ರಿಕಾದಲ್ಲಿ ವಿನ್ ಆಗಿದ್ದಾರೆ. ಇದಕ್ಕಿಂತ ಹಿಂದಿನ ಮ್ಯಾಚ್ 4th ಮ್ಯಾಚ್ ಏನಿತ್ತು, ಈ ಫಾಗಿಂದಾಗಿ ಒಂದು ಬೌಲು ಆಗದೆ ಕ್ಯಾನ್ಸಲ್ ಆಗಿಬಿಡ್ತು ಮ್ಯಾಚು. ಈ ಕೊನೆಯ ಮ್ಯಾಚ್ ಇಂಡಿಯಾದವ್ರಿಗೆ ವಿನ್ ಆದ್ರೆ ಸೀರೀಸ್ ವಿನ್ ಆಗ್ತಾರೆ, ಸೌತ್ ಆಫ್ರಿಕಾದವ್ರಿಗೆ ವಿನ್ ಆದ್ರೆ ಸೀರೀಸ್ ಈಕ್ವಲ್ ಆಗಿಬಿಡುತ್ತೆ, 2-2 ಸೀರೀಸ್ ಈಕ್ವಲ್ ಆಗಿಬಿಡುತ್ತೆ. ಸೊ ಇದು ರಾತ್ರಿ 7ಕ್ಕೆ ಸ್ಟಾರ್ಟ್ ಆಗಕ್ಕಿದೆ. ಸ್ಟಾರ್ ಸ್ಪೋರ್ಟ್ಸ್, ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಲೈವ್ ಅಲ್ಲಿ ಇದೆ. ಹಂಗೆ ಭಾರತ ಶ್ರೀಲಂಕಾ ಕಿರಿಯರ ಸೆಮಿಫೈನಲ್ ಅಂಡರ್ 19 ಟೀಮ್ ಏನಿದೆ, ಇದರ ಏಕದಿನ ಟೂರ್ನಿಯ ಮೊದಲ ಫಸ್ಟ್ ಸೆಮಿಫೈನಲ್ ಶ್ರೀಲಂಕಾದ ಎದುರು ಇದೆ. ಸೊ ICC ಅಕಾಡೆಮಿ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೆಯಲಿಕ್ಕಿದೆ. ಇದು ಬೆಳಿಗ್ಗೆ 10:00 ಸ್ಟಾರ್ಟ್ ಆಗುತ್ತಿದೆ. ಸೋನಿ ಸ್ಪೋರ್ಟ್ಸ್ ಅಲ್ಲಿ ಲೈವ್ ಇದೆ. ಹಂಗೆ ದೇಶೀಯ T20 ಅನ್ನ ಜಾರ್ಖಂಡ್ ಟೀಮ್ ಅವರು ವಿನ್ ಆಗಿದ್ದಾರೆ. ಸೊ ಇಶಾನ್ ಕಿಶನ್ ಅವರು ಕ್ಯಾಪ್ಟನ್ ಆಗಿದ್ರು. ಸೊ ಇವರು ಈ ಫೈನಲ್ ಮ್ಯಾಚ್ ಅಲ್ಲಿ ಜಾರ್ಖಂಡ್ ಮತ್ತೆ ಹರಿಯಾಣ ನಡುವೆ ನಡೆದಿತ್ತು. ಇಶಾನ್ ಕಿಶನ್ ಅವರು 101 ರನ್ ಹೊಡೆದಿದ್ದಾರೆ ವಿತ್ ಜಸ್ಟ್ 49 ಬಾಲ್ಸ್, 6 4s, 10 ಸಿಕ್ಸರ್ಸ್. ಸೊ ಇದರಲ್ಲಿ 12ನೇ ಜಾರ್ಖಂಡ್ ಈ ಸೈಯದ್ ಮುಸ್ತಾಕ್ ಅಲಿ ವಿನ್ ಆಗ್ತಿರೋ 12ನೇ ತಂಡ ಜಾರ್ಖಂಡ್ ತಂಡ ಆಗಿದೆ. ಇದನ್ನ ಸೊ ಹರಿಯಾಣ ರನ್ನರ್ಸ್ ಅಪ್ ಆಗಿದ್ದಾರೆ. ಸೊ ರನ್ ನೋಡೋದಾದ್ರೆ ಜಾರ್ಖಂಡ್ ಅವರು 3 ವಿಕೆಟಿಗೆ 263 ರನ್ ಮಾಡಿದ್ರು. ಸೊ ಹರಿಯಾಣದವರು 18.3 ಓವರ್ ವೇಳೆಯಲ್ಲಿ ಹಂಗೆ ಭಾರತದ ಅಗ್ರ ಸಿಂಗಲ್ಸ್ ಸುಮಿತ್ ನಗಾಲ್ ಅವರ ಸಾಹಸದಿಂದ AOS ಈಗಲ್ಸ್ ತಂಡ ವರ್ಲ್ಡ್ ಟೆನ್ನಿಸ್ ಲೀಗ್ ಇದರ 4ನೇ ಏನು ಆವೃತ್ತಿ ನಡೀತಿದೆ, ಅದರಲ್ಲಿ 2ನೇ ಗೆಲುವನ್ನು ದಾಖಲಿಸಿದ್ದಾರೆ. ಸೊ SM ಕೃಷ್ಣ ಟೆನ್ನಿಸ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಗುರುವಾರ ನಡೆದಿತ್ತು. ಇದರಲ್ಲಿ AOS ಈಗಲ್ಸ್ ತಂಡ 25-13 ಅಂತರದಿಂದ ಆಸಿ ಮೇವರಿಕ್ ಕಿಡ್ಸ್ ತಂಡವನ್ನು ಕೂಡ ಮಣಿಸಿದೆ. ಹಂಗೆ ಭಾರತದ ಅಗ್ರ ಡಬಲ್ಸ್ ಜೋಡಿಯಾಗಿರುವಂತಹ ಸಾತ್ವಿಕ್ ಸಾಯಿರಾಜ್ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ BWF ವರ್ಲ್ಡ್ ಟೂರ್ ಫೈನಲ್ಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ 2ನೇ ಗೆಲುವು ದಾಖಲಿಸಿ ಬಿ ಗ್ರೂಪ್ ಅಲ್ಲಿ ಟಾಪ್ ಪೊಸಿಷನ್ಗೆ ಹೋಗಿದ್ದಾರೆ. ಸೊ ಇದರಿಂದಾಗಿ ಭಾರತ ಸೆಮಿಫೈನಲ್ ಆಗೇರೋ ಸಾಧ್ಯತೆ ತುಂಬಾ ಜಾಸ್ತಿ ಆಗಿದೆ. ಸೊ ಇವರು ವರ್ಲ್ಡ್ 3 ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ. ಸೊ ಇವರು ಬಿ ಗ್ರೂಪಿನ 2ನೇ ಪಂದ್ಯದಲ್ಲಿ 21-16, 21-11 ಸ್ಟ್ರೈಟ್ ಗೇಮ್ಗಳಿಂದ ವಿಶ್ವದ ನಂಬರ್ 8 ಫಜರ್ ಅಲ್ಫಿಯನ್ ಮತ್ತು ಮೊಹಮ್ಮದ್ ಶೋಬಿಲ್ ಎದುರು ಗೆಲುವನ್ನು ಸಾಧಿಸಿದ್ದಾರೆ. ಸೊ ಹಾಗೆ ಆಶಸ್ ಟೆಸ್ಟ್ ಸೀರೀಸ್ ಏನ್ ನಡೀತಿದೆ, ಇದರಲ್ಲಿ ಪ್ಯಾಟ್ ಕಮಿನ್ಸ್ 54ಕ್ಕೆ 3 ವಿಕೆಟ್ ಸಹಿತ ಇತರ ಬೌಲರ್ಗಳ ಸಂಘಟಿತ ದಾಳಿಯಿಂದ ಆಸ್ಟ್ರೇಲಿಯಾ ತಂಡ ಆಶಸ್ ಸರಣಿಯ 3ನೇ ಟೆಸ್ಟ್ನಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಲೀಡ್ ಅನ್ನು ತೆಗೊಂಡಿದೆ. ಸೊ 2ನೇ ದಿನವಾದ ಸೆಕೆಂಡ್ ಡೇ ಅಲ್ಲಿ ಗುರುವಾರ ಆಸ್ಟ್ರೇಲಿಯಾ 326 ರನ್ಗಳಿಂದ ಮತ್ತೆ ಸೆಕೆಂಡ್ ಡೇ ಅನ್ನು ಸ್ಟಾರ್ಟ್ ಮಾಡ್ತು.
ಸೊ 371 ರನ್ಗಳಿಗೆ ಮೊದಲ ಇನ್ನಿಂಗ್ಸ್ ಆಸ್ಟ್ರೇಲಿಯಾ ಮುಗಿಸಿದೆ. ಸೊ ಇಂಗ್ಲೆಂಡ್ ದಿನದಂತ್ಯಕ್ಕೆ 68 ಓವರ್ಗಳಲ್ಲಿ 8 ವಿಕೆಟ್ ಆಲ್ರೆಡಿ ಕಳ್ಕೊಂಡು 213 ರನ್ ಮಾಡಿದೆ. ಸೊ ಟೋಟಲ್ 158 ರನ್ನು ಇನ್ನು ಅವರಿಗೆ ಬೇಕಾಗಿದೆ. ಹಂಗೆ ಫಿಫಾ ಇನ್ನು ಏನು ನಡೀಲಿಕ್ಕಿದೆ. ಇದಕ್ಕೆ ಫಿಫಾದವರು ಯಾರು ವಿನ್ ಆಗ್ತಾರೆ ಅವರಿಗೆ 452 ಕೋಟಿ ರೂಪೀಸ್ ಬಹುಮಾನ ಮೊತ್ತ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಟೂರ್ನಿ ಟೋಟಲ್ ಏನು ಬಹುಮಾನ ಮೊತ್ತ ಇದೆ ಅದು 5,925 ಕೋಟಿ ರೂಪಾಯಿ ಆಗಿದೆ. ಸೊ ಇದರಲ್ಲಿ ಬೇರೆ ಬೇರೆ ಯಾರು ಮ್ಯಾಕ್ಸಿಮಮ್ ಗೋಲ್ ಹೊಡಿತಾರೋ, ಒಳ್ಳೆ ಗೋಲ್ ಕೀಪರು, ಇದರೆಲ್ಲ ಬೇರೆ ಬೇರೆ ಕ್ರೈಟೀರಿಯಾಗಳಿದ್ದಾವೆ. ಸೊ ಅದನ್ನೆಲ್ಲ ಸೇರಿಸಿ ಆಮೇಲೆ ವಿನ್ನರ್ಸು ರನ್ನರ್ಸು ಇದೆಲ್ಲ ಸೇರಿಸಿ ಸೊ 5,925 ಬರೀ ಪ್ರೈಸ್ಗಳೇ ಕೊಡೋಕ್ಕೆ ಖರ್ಚುಗಳಾಗಿರ್ತವೆ. ಸೊ ಇದು 2022 ಏನು ಆವೃತ್ತಿ ಇತ್ತು ಅದಕ್ಕಿಂತ 49% ಜಾಸ್ತಿ ಅಂತ ಫಿಫಾದ ಒಂದು ಏನು ಆಡಳಿತ ಮಂಡಳಿ ದೋಹಾದಲ್ಲಿ ಒಂದು ಏನು ಸಭೆ ನಡೆದಿತ್ತೋ ಅದರಲ್ಲಿ ಈ ಪ್ರಕಟಣೆಯನ್ನ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಸ್. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.